ಇವತ್ತಿನ ವಿಶೇಷ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನದ ಮೇಲೆ ಈ ಮೂಲಂಗಿ ಸಾಂಬಾರು ಜೊತೆಗೆ ಸಣ್ಣ ಸಣ್ಣ ಬದನೆಕಾಯಿನಲ್ಲಿ ಮಾಡೋವಂಥ ಒಂದು ಸುಲಭವಾದಂಥ ಸ್ಟಫ್ ಬದನೆಕಾಯಿ ಅಂದರೆ ಅತೀ ಸುಲಭವಾದಂಥ ರೆಸಿಪಿ. ಏನೂ ಬೇಕಾಗಿಲ್ಲ, ಈರುಳ್ಳಿ ಸಾಂಬಾರು ಪುಡಿ ಇದ್ದರೆ ಸಾಕು. ಅದನ್ನು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋನಲ್ಲಿ ಮೊದಲು ನಾವು ಈ ಸ್ಟಫ್ ಬದನೆಕಾಯಿ ಮಾಡೋದಕ್ಕೆ ಈ ಮಿಕ್ಸಿ ಜಾರಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿಗಾದಂಥ ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸ್ಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಈ ಸ್ಟಫ್ ಬದನೆಕಾಯಿಗೆ ಬೇಕಾಗಿರೋಂಥ ಮಸಾಲೆ. ಇದನ್ನು ನೀರು ಹಾಕ್ದೇನೆ ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಫ್ ಬದನೆಕಾಯಿಗೆ ಸಣ್ಣ ಸಣ್ಣ ಬದನೆಕಾಯಿನ ತೊಗೊಂಡಿದ್ದೀನಿ. ಮೊದಲು ಆ ಬದನೆಕಾಯಲ್ಲಿರುವಂಥ ಜುಟ್ಟನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ಈ ರೀತಿ ಪ್ಲಸ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ಈ ರೀತಿ ಕಟ್ ಮಾಡಿದಾಗ ಒಳಗಡೆ ಏನಾದರೂ ಹುಳ ಅಥವಾ ಏನಾದರೂ ಆಗಿದೆ ಗೊತ್ತಾಗುತ್ತಲ್ವಾ, ಹಾಗಾಗಿ. ಇನ್ನೊಂದು, ಈ ಗ್ಯಾಪಿನಲ್ಲಿ ನಾವು ಮಾಡ್ಕೊಂಡಂಥ ಮಸಾಲೆನ ತುಂಬಿಟ್ಟು ಇದನ್ನು ರೋಸ್ಟ್ ಮಾಡಬೇಕಾಗತ್ತೆ. ಈಗ ಈ ರೀತಿ ಕಟ್ ಮಾಡಿದ ಮೇಲೆ ಆ ಮಸಾಲೆಯನ್ನು ತಗೊಂಡು ಎಷ್ಟು ಆಗುತ್ತೋ ಅಷ್ಟನ್ನು ಆ ಗ್ಯಾಪಿನಲ್ಲಿ ತುಂಬಬೇಕಾಗುತ್ತೆ. ಎಲ್ಲನೂ ತುಂಬಬೇಕು ಅಂತ ಅವಶ್ಯಕತೆ ಇಲ್ಲ, ಅದನ್ನು ಕೊನೆಗೂ ನಾವು ಹಾಕ್ಬೋದು. ಆ ಗ್ಯಾಪಿನೆಲ್ಲ ತುಂಬಿದ ಮೇಲೆ ಎಲ್ಲ ಬದನೆಕಾಯನ್ನು ಈ ರೀತಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಕ ಮಸಾಲೆ ಹಾಗೇ ಇರಲಿ, ಅದನ್ನು ಯಾವಾಗ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ಈಗ ಬದನೆಕಾಯಿ ಸ್ಟಫ್ ಮಾಡಿ ರೆಡಿಯಾಗಿದೆ. ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ದಪ್ಪ ತಳದ ಪ್ಯಾನ್ನ ತೊಗೊಂಡ್ರೆ ಕಡಿಮೆ ಎಣ್ಣೆಯಲ್ಲಿ ನಾವು ಈ ಸ್ಟಫ್ ಬದನೆಕಾಯಿನ ರುಚಿಯಾಗಿ ಮಾಡ್ಬೋದು. ಈಗ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ನಾವು ಸ್ಟಫ್ ಮಾಡ್ಕೊಂಡಂಥ ಪುಟ್ಟ ಪುಟ್ಟ ಬದನೆಕಾಯಿನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿ ನಾವು ಬೇಯಿಸಬೇಕಾಗುತ್ತೆ. ಮಧ್ಯೆ ಮಧ್ಯೆ ನಾವು ತಿರುಗಿಸಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆಂದರೆ ಎಲ್ಲ ಕಡೆಯೂ ಇದು ಬೇಯಬೇಕಲ್ವ. ಹಾಗಾಗಿ ಇದು ಒಂದು ಮಟ್ಟಿಗೆ 70% ಬೆಂದಿದೆ ಅಂದಾಗ ಇದಕ್ಕೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಗಟ್ಟಿಯಾಗಿರುವಂಥ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿನ ಮೇಲೆ ಉದಿಸ್ತಾ ಇದ್ದೀನಿ, ಯಾಕೆ ಅಂದರೆ ಆ ಸಿಪ್ಪಿಗೂ ಸಹ ಉಪ್ಪಿನಂಶ ಸೇರಿಕೊಳ್ಳಿ ಅಂತ. ಜೊತೆಗೆ ನಾನಿಲ್ಲಿ ಮಸಾಲೆನ ಸೇರಿಸ್ತೀನಿ. ಮಿಕ್ಕ ಮಸಾಲೆ ಇತ್ತು ನೋಡಿ, ಸ್ಟಫ್ ಮಾಡಿದ ಮೇಲೆ ಆ ಮಸಾಲೆನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಮತ್ತೆ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಲ್ಲಿವರೆಗೆ ಅಂತಂದರೆ ಆ ಮಸಾಲೆ ಚೆನ್ನಾಗಿ ಬೇಯಬೇಕು, ಹಾಗೆಯೇ ಆ ಬದನೆಕಾಯಿ ಸಿಪ್ಪೆ ಚೆನ್ನಾಗಿ ಕಪ್ಪಾಗಬೇಕು. ಆ ಎಣ್ಣೆಯ ಅಂಶ ಎಲ್ಲ ಹೀರ್ಕೊಂಡು ಇದು ಚೆನ್ನಾಗಿ ಬೇಯಬೇಕು. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಒಂದು 10 ನಿಮಿಷ ಆದಮೇಲೆ ಬದನೆಕಾಯಿ ಈ ರೀತಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಆ ಮಸಾಲೆನೂ ಸಹ ಎಕ್ಸಲೆಂಟಾಗಿ ಬಂದಿದೆ. ಈ ಸ್ಟಫ್ ಬದನೆಕಾಯಿ ಚಪಾತಿ ಜೊತೆ A1 ಆಗಿರುತ್ತೆ. ಇವತ್ತು ಲಂಚ್ ಬಾಕ್ಸಿಗೆ ಈ ಚಪಾತಿನ ಹಾಗೇ ಪ್ಯಾಕ್ ಮಾಡೋದು ಬದಲು ಆಡಿ ಯೂನಿ ರ್ಯಾಪಲ್ಲಿ ಸುತ್ತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಸಾಫ್ಟ್ ಆಗಿರುತ್ತೆ. ಚಪಾತಿ ಮಾಡಿದಾಗ ಎಷ್ಟು ಸಾಫ್ಟ್ ಆಗಿರುತ್ತೋ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಹಾಗೆಯೇ ರೀಹೀಟ್ ಮಾಡೋದಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಚಪಾತಿ ಜೊತೆ ಈ ಸ್ಟಫ್ ಬದನೆಕಾಯಿ ಜನುಮದ ಜೋಡಿ, ಅಷ್ಟು ಅದ್ಭುತವಾಗಿರುತ್ತೆ. ಸಿಂಪಲ್ಲಾಗಿ ಲಂಚ್ ಪ್ಯಾಕ್ ರೆಡಿಯಾಗಿದೆ. ನೆಕ್ಸ್ಟು ಈ ಕಾಂಬೋ ರೆಸಿಪಿನಲ್ಲಿ ಈ ಮೂಲಂಗಿ ಸಾಂಬಾರು ಮಾಡೋದಕ್ಕೋಸ್ಕರ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ 3 ಹಸಿಮೆಣಸಿನ್ಕಾಯಿನ ಉಂಡೆಯಾಗಿ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಹಸಿಮೆಣಸಿನ್ಕಾಯಿನ ಸಾಂಬಾರಿನಲ್ಲಿ ಬೇಯಿಸಿದಾಗ ಆ ಹಸಿಮೆಣಸಿನ್ಕಾಯಿ ತಿನ್ನೋದಕ್ಕೂ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಹಸಿಮೆಣಸಿನ್ಕಾಯಿಯೊಂದಿಗೆ 1 ಈರುಳ್ಳಿನ ಈ ರೀತಿ ಎಳೆಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಆ ಈರುಳ್ಳಿ ಹಾಕಿದ ಮೇಲೆ ಇಲ್ಲಿ 1 ಮೂಲಂಗಿನ ಈ ರೀತಿ ಮೀಡಿಯಮ್ ಆಗಿ ಗಾಲಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ಸೇರಿಸಿ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆಯೇ ಮೂಲಂಗಿ ಎಲ್ಲ ಬಾಡಿಸ್ಬೇಕಾದ್ರೆ ಜೊತೆಗೆ ನಾನಿಲ್ಲಿ 1 ಹಣ್ಣಾಗಿರೋವಂಥ ಟೊಮೆಟೊನ ಇಲ್ಲಿ ಸೇರಿಸಿ ಅದನ್ನು ಸಹ ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಹುಳಿಗೆ ಜೊತೆಗೆ ನಾವು ಹುಳಿ ಅಂಶಕ್ಕೆ ಹುಣಸೆ ರಸನೂ ಸಹ ಮುಂದೆ ಸೇರಿಸ್ತೀವಿ, ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ 2 ಟೀ ಸ್ಪೂನಷ್ಟು ಸಾಂಬಾರು ಪುಡಿನೂ ಇಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಒಂದು 20-30 ಸೆಕೆಂಡ್ ಲೋ ಫ್ಲೇಮಲ್ಲಿ ಬಾಡಿಸ್ಕೊಂಡ್ರೆ ಸಾಕಷ್ಟೇ. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಅದನ್ನು ಸಹ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದಕ್ಕೆ ನಾವು ನೀರಿನಂಶ ಸೇರಿಸಬೇಕಾಗುತ್ತೆ. ತಕ್ಷಣ ನೀರನ್ನ ಹಾಕಿಲ್ಲ ಅಂದರೆ ಈ ಸಾಂಬಾರು ಪುಡಿ ಸೀದು ಕಲರು ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ನೀರಿನ ಬದಲು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ನಿಂಬೆ ಹಣ್ಣಿಗಾದ ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸ್ಕೊಂಡು ಅದರ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಹುಣಸೆ ರಸ ಹಾಕಿ ಇದಕ್ಕೆ ನಾನು ಮತ್ತೆ ನೀರನ್ನ ಸೇರಿಸ್ತಾ ಇದ್ದೀನಿ. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಒಟ್ಟಾಗಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಈ ಹುಣಸೆ ರಸದ ಹಸಿ ವಾಸನೆನ ಹೋಗಬೇಕು. ಹಾಗೆ ಹುಣಸೆ ರಸ, ಸಾಂಬಾರು ಪುಡಿ ನೀರಿನಲ್ಲೇ ಈ ಮೂಲಂಗಿಯು ಸಹ ಚೆನ್ನಾಗಿ ಬೇಯಬೇಕು. ಈ ಹಂತದಲ್ಲೇ ಸ್ವಲ್ಪ ಕರಿಬೇವಿನ ಎಣ್ಣೆನ ಈ ರೀತಿ ಕೈನಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ನೀರಿನಲ್ಲಿ ಕರಿಬೇವಿನ ಎಣ್ಣೆ ಕುದ್ದಾಗ ಸಾಂಬಾರಿನ ಫ್ಲೇವರು ಎಕ್ಸಲೆಂಟಾಗಿ ಬರುತ್ತೆ. ಸಣ್ಣ ಟಿಪ್ಸ್ಗಳು, ಆದರೆ ಈ ಟಿಪ್ಸ್ಗಳು ಏನು ಮಾಡುತ್ತೆ ಅಂದರೆ
ಈ ಸಾಂಬಾರಿನ ಫ್ಲೇವರ್ನ ಒಂದು ಲೆವೆಲ್ ಮೇಲೆ ಎತ್ತುತ್ತೆ. ಈಗ ನೋಡಿ ಇದು ಕುದೀತಿದೆ ಅಂದಾಗ ಫ್ಲೇಮನ್ನು ಲೋ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ನಾವು ಕುದಿಸ್ಬೇಕು. ಕುದ್ದಾಗ ಏನಾಗುತ್ತೆ, ಈ ಮೂಲಂಗಿನೂ ಸಹ ಈ ಸಾಂಬಾರಿನ ಫ್ಲೇವರ್ನೆಲ್ಲ ಹೀರಿಕೊಂಡು ಆ ನೀರಿನಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಮೂಲಂಗಿ ನೋಡಿದರೆ ಪರ್ಫೆಕ್ಟಾಗಿ ಬೆಂದಿದೆ. ಸ್ಪೂನಲ್ಲಿ ಈ ರೀತಿ ಕಟ್ ಮಾಡಿದಾಗ ಆರಾಮಾಗಿ ಕಟ್ ಮಾಡಬೇಕು. ಆ ರೀತಿಯಲ್ಲಿ ಬೆಂದಾಗ ಮಾತ್ರ ನಾವು ಇದಕ್ಕೆ ಬೇಳೆನ ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೆಂದಿರೋ ಅಂಥ ಮೂಲಂಗಿಗೆ ನಾನಿಲ್ಲಿ ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ. ಮೂಲಂಗಿ ಬೇಯೋದಕ್ಕಿಂತ ಮುಂಚೆನೇ ತೊಗರಿ ಬೇಳೆ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಈ ಮೂಲಂಗಿ ಬೇಯಬೇಕಾದ್ರೇ ಆ ತೊಗರಿ ಬೇಳೆ ಚೆನ್ನಾಗಿ ಬೆಂದು ಈ ಸಾಂಬಾರು ತುಂಬಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ತಿನ್ನೋದಕ್ಕೆ ರುಚಿಯಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ನೆಕ್ಸ್ಟು ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆನ ಹಾಕಿ ಜೊತೆಗೆ ಸ್ವಲ್ಪ ಇಂಗಿನ ಪುಡಿನ ಸೇರಿಸಿದರೆ ಸಿಂಪಲ್ ಆಗಿರೋ ಅಂಥ ಈ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ಬಿಸಿ ಬಿಸಿಯಾಗಿ ಕುದ್ದು ರೆಡಿಯಾಗಿರೋ ಅಂಥ ಆ ಸಾಂಬಾರ ಮೇಲೆ ಹಾಕಿದರೆ ಎಕ್ಸಲೆಂಟ್ ಆದಂಥ ಅತೀ ಸುಲಭವಾಗಿ ಮಾಡುವಂಥ ಮೂಲಂಗಿ ಸಾಂಬಾರು ರೆಡಿ. ಮೂಲಂಗಿನ ಅಂತ ಮೂಗು ಮುರಿಯೋರ್ಗಂತೂ ಈ ರೀತಿ ಸಾರು ಮಾಡಿಕೊಡಿ, ಮತ್ತೆ ಕೇಳಿ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಕುದೀತಿರುವಂಥ ಈ ಸಾಂಬಾರ ಮೇಲೆ ಒಗ್ಗರಣೆನ ಹಾಕಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ. ಜೊತೆಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿದರೆ ರುಚಿಯಾದಂತಹ ಅತೀ ಸುಲಭವಾಗಿ ಮಾಡೋಂಥ ಮೂಲಂಗಿ ಸಾಂಬಾರು ರೆಡಿ. ಸಾಂಬಾರ್ ಪೌಡರು ಅಡುಗೆ ಸಾಧನದಲ್ಲಿ ಮಾಡೋದು ಹೇಗೆ ಅಂತ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ತುಂಬಾ ರುಚಿಯಾಗಿ ಬರುತ್ತೆ ಆ ಸಾಂಬಾರ್ ಪೌಡರ್ ಹಾಕಿ ಸಾಂಬಾರು ಮಾಡಿದರೆ. ಹಾಗೆ ಆ ಸಾಂಬಾರ್ ಪೌಡರ್ನ ಉಪಯೋಗಿಸಿ ನಾವು ಗೊಜ್ಜನ್ನು ಸಹ ಮಾಡ್ಬೋದು. ಇಲ್ಲಿ ಬಿಸಿ ಅನ್ನದ ಮೇಲೆ ಧಾರಾಳವಾಗಿ ಬಿಸಿಯಾಗಿರುವಂಥ ಮೂಲಂಗಿ ಸಾಂಬಾರನ್ನ ಹಾಕ್ಕೊಂಡು ಜೊತೆಗೆ ಮಾಡಿರೋವಂಥ ಆ ಬದನೆಕಾಯಿ ಸ್ಟಫ್ ಬದನೆಕಾಯಿನ ನೆಂಚ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.